ಪ್ರತಿಯೊಂದೂ ಎಲ್ಲ ನಾವು ಅಂದ್ಕೊಂಡಂಗೆ ನಾವೇನು ನೆನ್ಕೊಂತೀವೋ ಅದೆಲ್ಲ ನೆರವೇರುತ್ತೆ. ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ ಕೆಂಚನಳಮ್ಮ ಅಕ್ಕ ಅಂತೇಳಿ, ಸ್ವಾಮಿನಳಮ್ಮ ಅವಳ ಹೆಸರು ಪಾರ್ವತಿ ದೇವಿ ಅಂತೇಳಿ, ಇಬ್ಬರು ಅಕ್ಕ ತಂಗಿಂತರಂತ ಒಂದು ಭಾವನೆ ಇಟ್ಕೊಂಡು ಹಿಂದೆ ರಾಜರು ಮಹಾರಾಜರ ಕಾಲದಲ್ಲಿ ಈ ದೇವಸ್ಥಾನ ಯಾವಾಗ ಪ್ರಾರಂಭವಾಯಿತೋ ಅವತ್ತಿನ ಇವತ್ತಿನವರೆಗೂ ಕೂಡ ಅಲ್ಲಿ ವರ್ಷಕ್ಕೊಂದ್ಸರಿ 2 ದೇವ್ರನ್ನ ಮುದ್ದಾಡಿಸ್ತಾರೆ ಸೋಮವಾರ ರಾತ್ರಿ. ನೊಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ. ಸುತ್ತ 16 ಹಳ್ಳಿಗೆ ಕೆಂಚನಳಮ್ಮ ಅಂತ ಹೇಳ್ಬಿಟ್ಟು ತುಂಬಾ ಒಕ್ಕಲಿದೆ. ಯಾರಾದ್ರೂ ಕುಲವಸ್ತರಲ್ಲಿ ಕೆಂಚಮ್ಮ ಅಂತ ನೀನು ಹೆಸರು ಇಕ್ಕಬೇಕು, ಬೇರೆ ಯಾರು ಇಕ್ಕಳಲ್ಲ. ನೀನು ಹೆಸರು ಇಕ್ಕಬೇಕು ಅಂದ್ರೆ ನೀನು ಒಂದು 8 ವರ್ಷ ಮದುವೆ ಮಾಡಮ್ಮ ಅಂತೇಳಿ ನಾವು ಮರಿನ ಬಿಟ್ವಿ ಮುಂದೆ ಮೈ ಮೇಲೆ ನೀರು ಹಾಕಿ ಪಟಾಪಟ ಒಂದು ತಾಯಿ ಮರಿ ಹೋದ್ರು ಸುದ್ಲು ಮರಿ ಕರೆದು ನಾವು ಜನಕ್ಕೆ ಊಟ ಕೊಟ್ವಿ. ಅದಾದ ಒಂದು 6-7 ದಿನಕ್ಕೆ ನನ್ನ ಬಾಮೈದಂಗೆ ಮದುವೆ ಸೆಟ್ ಆಯಿತು. ಈಗ ಅಮ್ಮನೂ ಕೂಡ ಗರ್ಭಿಣಿ ಆಗಿದ್ದಾಳೆ. ರಾತ್ರಿ ಎಲ್ಲ ಜಾತ್ರೆನೇ ಇರ್ತದೆ. ಜನಗಳೆಲ್ಲ ರಾತ್ರಿ ಎಲ್ಲ ಸಂತೋಷದಿಂದ ತಾಯಿ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ತೆಂಗು ಮಾವು ಬಾಳೆಯಿಂದ ಚಪ್ರ ಹಾಕುವ, ಶ್ರದ್ಧೆ ಭಕ್ತಿಯಿಂದ ತಾಯಿ ಪೂಜೆ ಮಾಡುವ.
ಕೆಂಚನಳ್ಳಮ್ಮ ಅಂತ ಹೇಳ್ಬಿಟ್ಟು ಹೆಸರಾಗಿರೋದು ಮಾಗಡಿ ತಾಲೂಕಲ್ಲಿ ಲಕ್ಷ್ಮೀದೇವಿ ಅಂತ ಹೇಳ್ಬಿಟ್ಟು ಮೂಲ ಹೆಸರು. ಊರ ಹೆಸರು ಕೆಂಚನಳ್ಳಿ ಆಗಿರೋದ್ರಿಂದ ಕೆಂಚನಳ್ಳಮ್ಮ ಅಂತ ಪ್ರಸಿದ್ಧಿಯಾಗಿದೆ. ಇದು ನಮಗೆ ಮನೆ ದೇವರು ಸಹ ಕೂಡ. ಈ ತಾಯಿ ನಂಬಿದವರು ಈ ತಾಯಿಯಿಂದ ಎಲ್ಲ ಸಂಪದ್ಭರಿತ ಇರುವಂಥ ಆಶೀರ್ವಾದ ಮಾಡ್ತಾರೆ. ಪ್ರತಿಯೊಂದೂ ಎಲ್ಲ ನಾವು ಅಂದ್ಕೊಂಡಂಗೆ ನಾವೇನು ನೆನ್ಕೊಂತೀವೋ ಅದೆಲ್ಲ ನೆರವೇರುತ್ತೆ. ತಾಯಿ ತುಂಬ ಶಕ್ತಿ ಮಾತೆ. ಈ ಸುತ್ತದ್ನಾರಹಳ್ಳಿಗೆ ಕೆಂಚನಳ್ಳಮ್ಮ ಅಂತ ಹೇಳ್ಬಿಟ್ಟು ತುಂಬ ಒಕ್ಕಲಿದೆ. ಬಟ್ ಇಲ್ಲಿ ಜನ ಸಿಕ್ಕಾಪಟ್ಟೆ ಜಾತ್ರೆಗೆ ಸೇರ್ತಾರೆ. ರಾತ್ರಿ ಎಲ್ಲ ಜಾತ್ರೆ ನಡೀತದೆ. ಜನಗಳೆಲ್ಲ ರಾತ್ರಿ ಎಲ್ಲ ಸಂತೋಷದಿಂದ ತಾಯಿ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಮತ್ತು 2 ಗಂಟೆಗೆ ಕೊಂಡಕ್ಕೆ ಬೆಂಕಿ ಹಾಕ್ತಾರೆ. 5 ಗಂಟೆ 6 ಗಂಟೆಗೆಲ್ಲ ತಾಯಿ ಬಂದು ಕೊಂಡದ ಎದುರುಗಡೆ ಕೂರ್ತಾರೆ. ಕೊಂಡದಲ್ಲಿ ಬೆಂಕಿಲಿ ತಾಯಿ ಎತ್ಕೊಂಡು ಕೊಂಡ ಹಾಯ್ತಾರೆ. ಗೊಂದಲೋಗು ಸನ್ನಿವೇಶ ಅಕ್ಕ ತಂಗಿಯು ತೇರ
ಈ ತಾಯಿ ಕೆಂಚನಮ್ಮ ದೇವಿ ಹಿಂದೆ ನಮ್ಮ ತಾತ ಮುತ್ತಾತ್ರ ಕಾಲದಿಂದನೂ ಪೂರ್ವ ಕಾಲದಿಂದನೂ ಇದು ನಮಗೆ ಮನೆ ದೇವರು. ಮತ್ತು ಈ ಅಮ್ಮನ ಹೆಸರನ್ನ ಮನೆ ಮಂದಿ ಎಲ್ಲ ಇಟ್ಕೊತೀವಿ. ಮತ್ತು ಈ ತಾಯಿಗೆ ಜಾತ್ರೆನ ಶಿವರಾತ್ರಿ ಹಬ್ಬದ ಒಂದು ತಿಂಗಳಿಗೆ ಜಾತ್ರೆ ನಡೀತದೆ. ಮತ್ತು ಅಗ್ನಿಕೊಂಡೋತ್ಸವ ನಡೀತದೆ. ಅಗ್ನಿಕೊಂಡೋತ್ಸವಕ್ಕೆ ಹಲವಾರು ಜನ ದೂರದಿಂದ ಎಲ್ಲ ಬಂದಿರ್ತಾರೆ. ಇಲ್ಲಿ ಅಗ್ನಿಕೊಂಡೋತ್ಸವ ನಡೆಯುವಾಗ ಹಲವಾರು ಅರ್ಕೆಗಳನ್ನ ಮಾಡ್ಕೊಂಡು ಒಂಬಳೆ ಸಮೇತ ತಾಯಿಗೆ ತಲೆ ಮೇಲೆ ನೀರು ಚುಮಿಸ್ಕೊಂಡು ಅಗ್ನಿಕೊಂಡವನ್ನು ಆಯ್ತಾರೆ. ಮತ್ತು ತಾಯಿ ಸೋಮವಾರ ರಾತ್ರಿಗೆ ದೊಡ್ಡಸಂಬಳ್ಳಿ ಗ್ರಾಮದ ಪಾರ್ವತಿ ದೇವಿ ಹಾಗೂ ಕೆಂಚನಮ್ಮನ ಇಬ್ಬರೂ ಮುದ್ದಾಡಿಸ್ತಾರೆ. ಕೆಂಚನಮ್ಮ ಅಕ್ಕ ಅಂತೇಳಿ, ಸೋಮನಳಮ್ಮ ಅವಳ ಹೆಸರು ಪಾರ್ವತಿ ದೇವಿ ಅಂತೇಳಿ, ಇಬ್ಬರೂ ಅಕ್ಕ ತಂಗಿಂತರಂತ ಒಂದು ಭಾವನೆ ಇಟ್ಕೊಂಡು ಹಿಂದೆ ಮಹಾರಾಜರ ಕಾಲದಲ್ಲಿ ಈ ದೇವಸ್ಥಾನ ಯಾವಾಗ ಪ್ರಾರಂಭವಾಯಿತೋ ಅವತ್ತಿನ ಇವತ್ತಿನವರೆಗೂ ಕೂಡ ಅಲ್ಲಿ ವರ್ಷಕ್ಕೊಂದ್ಸರಿ ಎರಡು ದೇವ್ರನ್ನೂ ಮುದ್ದಾಡಿಸ್ತಾರೆ ಸೋಮವಾರ ರಾತ್ರಿ. ಮತ್ತು ಮಂಗಳವಾರ ರಾತ್ರಿನೂ ಕೂಡ ಎರಡು ದೇವ್ರನ್ನೂ ಕೂಡ ಮುದ್ದಾಡಿಸ್ತಾರೆ. ಮಂಗಳವಾರ ರಾತ್ರಿ ದೊಡ್ಡದಾಗಿ ಇಲ್ಲಿ ರಥೋತ್ಸವ ನಡೀತದೆ ಅದ್ದೂರಿಯಾಗಿ. ತಲೆ ಮೇಲೆ ಹೊತ್ತಾಗ ತಾಯಿಗೆ ಒಂದು ಮಹಿಮೆ ಆಗ್ತದೆ. ಅವಾಗ ಮುನ್ನುಗ್ಗಿ ಮುದ್ದಾಡುವಂಥ ಒಂದು ಭಾವನೆ ಉಂಟಾಗ್ತದೆ. ಅವ ಭಾಳ ಅದ್ದೂರಿಯಾಗಿ ಮುದ್ದಾಡ್ತಾರೆ ಇಬ್ಬರು ಅಕ್ಕ ತಂಗಿದ್ರು. ಸುಮಾರು ಒಂದು 1000 ಮಂದಿ ಜನಗಳು ಬರ್ತಾರೆ ಸರ್. ದೂರದ ಊರಿನಿಂದನೂ ಕುಲುವಸ್ತಿದ್ದಾರೆ, ಅವರೆಲ್ಲ ಬರ್ತಾರೆ. ಈ ಜಾತ್ರೆ ಬಗ್ಗೆ ತಾಯಿ ಹಲವಾರು ವರಗಳನ್ನ ಕೊಟ್ಟಿದ್ದಾರೆ. ಮಕ್ಕಳಿದ್ದವರಿಗೆ ಮಕ್ಕಳಾಗಿದ್ದಾವೆ. ನಮ್ಮ ಬಾಮೈದನಿಗೆ ಒಂದು ಹೆಣ್ಣು ಸಿಕ್ಕಿಲ್ಲ ಅಂತ ನಾವು ಕುಲುವಸ್ತರಾಗಿದ್ದು. ಹೋದ್ಸಲಿ ನಾವು ಮನೆ ಮುಂದೆಡೆ ಆರತಿ ಮಾಡಿ ಮರಿ ಹೊಡಿಬೇಕಾದ್ರೆ ತಾಯಿಗೆ ಹೆಸರು ಹೇಳಿದ್ವಿ, ನೋಡಮ್ಮ ನೀನು ಹೆಸರು ನಿಕ್ಕಬೇಕಾದ್ರೆ ಯಾರಾದರೂ ಕುಲುವಸ್ತರಲ್ಲಿ ಕೆಂಚಮ್ಮ ಅಂತ ನೀನು ಹೆಸರು ಇಕ್ಕಬೇಕು, ಬೇರೆ ಯಾರು ಇಕ್ಕಳಲ್ಲ ನೀನು ಹೆಸರು ಇಕ್ಕಬೇಕು ಅಂದರೆ ನೀನು ಒಂದು 8 ವರ್ಷ ಮದುವೆ ಮಾಡಮ್ಮ ಅಂತೇಳಿ ನಾವು ಮರಿನ ಬಿಟ್ವಿ ಮುಂದೆಡೆ ಮೈ ಮೇಲೆ ನೀರು ಹಾಕಿ. ಪಟಾಪಟನ್ ತಾಯಿ ಮರಿ ಹೋದ್ರ ಸುದ್ಲು ಮರಿ ಕರೆದು ನಾವು ಜನಕ್ಕೆ ಊಟ ಕೊಟ್ವಿ. ಅದಾದ ಒಂದು 6-7 ತಿಂಗಳಿಗೆ ನನ್ನ ಬಾಮೈದಂಗೆ ಮದುವೆ ಸೆಟ್ ಆಯಿತು. ಈಗ ಅಮ್ಮನೂ ಕೂಡ ಗರ್ಭಿಣಿ ಆಗಿದ್ದಾಳೆ.